ಸಿಎಂ ಸಿದ್ದರಾಮಯ್ಯ ವಿರುದ್ಧ ಡಾಕ್ಟರ್ ಕೆ ಸುಧಾಕರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸೋತವರೆಲ್ಲ ಭ್ರಷ್ಟರು ಅಂತ ಹೇಳೋದಾದ್ರೆ ಚಾಮುಂಡೇಶ್ವರಿಯಲ್ಲಿ ನಿಮ್ಮ ಸೋಲಾಯ್ತಲ್ಲ, ಆಗ ನೀವೆಷ್ಟು ಭ್ರಷ್ಟರಾಗಿದ್ದೀರಿ ಅಂತ ಕೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಡಾಕ್ಟರ್ ಕೆ ಸುಧಾಕರ್ ವಾಗ್ದಾಳಿ ನಡೆಸಿದ್ದಾರೆ. 2013-18 ಇದ್ದ ಸಿದ್ದರಾಮಯ್ಯನವರು ಈಗ ಕಾಣಿಸ್ತಾ ಇಲ್ಲ, ವೀಕ್ ಆಗಿದ್ದಾರೆ. ಸೋತವರೆಲ್ಲ ಭ್ರಷ್ಟರು ಅನ್ನೋ ಹೊಸ ಫಾರ್ಮುಲಾ ಹೇಳ್ತಾ ಇದ್ದಾರೆ. ಸಿಎಂ ಆಗಿ 2018ರಲ್ಲಿ ಹೀನಾಯವಾಗಿ ಚಾಮುಂಡೇಶ್ವರಿಯಲ್ಲಿ ಸೋತ್ರಲ್ಲ, ನೀವಾಗ ಎಷ್ಟು ಭ್ರಷ್ಟಾಚಾರ ಮಾಡಿ ಚುನಾವಣೆಯಲ್ಲಿ ಸೋತ್ರಿ ಎಂಬ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಸುಧಾಕರ್. ನೀವು ಆಗ ಮಾಡಿದಂತಹ ಭ್ರಷ್ಟಾಚಾರದ ಪಟ್ಟಿ ಕೊಡ್ತೀರಾ? ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಎಷ್ಟು ಭ್ರಷ್ಟಾಚಾರ ಮಾಡಿದ್ರು ಹಾಗಾದ್ರೆ ಅಂತ ರಾಹುಲ್ ಗಾಂಧಿ ವಿಚಾರವನ್ನು ಕೂಡ ಇಲ್ಲಿ ಕೆದಕಿದ್ದಾರೆ ಸುಧಾಕರ್. ನೋಡಿದ್ರೆ ನನಗೆ ಅವ್ರ ಬಗ್ಗೆ ಕನಿಕರ ಆಗ್ತದೆ. ಯಾಕೆಂದ್ರೆ 13ರಿಂದ 18ರಲ್ಲಿ ನಾನು ನೋಡಿದಂತ ಸಿದ್ದರಾಮಣ್ಣ ಈಗ ಕಾಣಿಸ್ತಾ ಇಲ್ಲ, ಅಷ್ಟು ಸ್ಟ್ರಾಂಗ್ ಇಲ್ಲ, ವೀಕ್ ಆಗ್ಬಿಟ್ಟವ್ರು. ಮತ್ತು ಭ್ರಷ್ಟಾಚಾರ ಮಾಡಿದವರು ಸೋಲ್ತಾರೆ ಅಂತ ಹೇಳಿರುವಂತ ಮಾತನ್ನ ಕೂಡ ನಾನು ಕೇಳಿಸ್ಕೊಂಡೆ. ಹಾಗಿದ್ರೆ ಮುಖ್ಯಮಂತ್ರಿಗಳಾಗಿ 2018ರಲ್ಲಿ ಹೀನಾಮಾಯವಾಗಿ ಸೋತ್ರಲ್ಲ, 40,000ಕ್ಕೂ ಹೆಚ್ಚು ಮತಗಳಿಂದ ಸೋತ್ರಲ್ಲ ನೀವು ಚಾಮುಂಡೇಶ್ವರಿಯಲ್ಲಿ. ಹಾಗಾದ್ರೆ ನೀವೆಷ್ಟು ಭ್ರಷ್ಟಾಚಾರ ಮಾಡಿದ್ರಿ? ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಸೋತ್ರಲ್ಲ, ಅವ್ರೇನೆಲ್ಲ ಭ್ರಷ್ಟಾಚಾರ ಮಾಡಿದ್ರು? ಸೋಲೋರೆಲ್ಲ ಭ್ರಷ್ಟಾಚಾರ ಮಾಡಬೇಕು ಅಂತಿದ್ದೀರಾ ಗೊತ್ತಿಲ್ಲ ನನಗೆ. ಇದು ಹೊಸ ಫಾರ್ಮುಲಾವನ್ನ ಇವರು ಹೇಳ್ಕೊಡ್ತಾ ಇದ್ದಾರೆ. ಮತ್ತು ಮಾನ್ಯ ಸಿದ್ದರಾಮಣ್ಣವರು ನಾನು ಯಾವಾಗಲೂ ನೋಡಿದ್ದೀನಿ, ಹತ್ತಿರದಿಂದ ನೋಡಿದ್ದೇನೆ. ಅವರು ಒಬ್ಬ ಒಕ್ಕಲಿಗ ನಾಯಕನ ಬೆಳೆಯೋದನ್ನ ಸಹಿಸಲ್ಲ. ಅವರು ಒಬ್ಬ ಒಕ್ಕಲಿಗರನ್ನ ದ್ವೇಷ ಮಾಡುವಂಥದ್ದು ಜಗಜ್ಜಾಹೀರ. ಹಾಗಾಗಿ ನನಗೇನು ಇದು ಆಶ್ಚರ್ಯ ಏನು ತಂದಿಲ್ಲ. ಕಾನೂನಿದೆ, ಒಂದು ನ್ಯಾಯಾಂಗ ತನಿಖೆ ಆಗಬೇಕಾದ್ರೆ ಒಬ್ಬ ಮುಖ್ಯಮಂತ್ರಿಗಳು ಜವಾಬ್ದಾರಿಯಿಂದ ಮಾತಾಡಬೇಕಾಗಿತ್ತು. ಹಾಗಾಗಿ ಇದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ, ಇದೆಲ್ಲ ಕೂಡ ಪೂರ್ವಾಗ್ರಹ ಪೀಡಿತವಾಗಿರುವಂಥ ಒಂದು ತನಿಖೆಯನ್ನು ಇವರು ಮಾಡಿಸ್ತಾ ಇದ್ದಾರೆ. ಇವ್ರಿಗೆ ಬೇಕಾದಂಗೆ ಇವರು ವರದಿಗಳನ್ನು ಕೂಡ ತರಿಸ್ಕೊಳ್ಳೋದು ಇದೆ. ಆದರೆ ಕಾನೂನಿದೆ, ನ್ಯಾಯಾಲಯಗಳಿದ್ದಾವೆ. ನಾನು ನಂಬಿದ್ದೀನಿ ಈ ದೇಶದಲ್ಲಿ ನ್ಯಾಯಾಲಯ ಇದೆ, ನ್ಯಾಯ ವ್ಯವಸ್ಥೆ ಇನ್ನೂ ಜೀವಂತ ಇದೆ. ಸತ್ಯಮೇವ ಜಯತೆ. ನಾನು ಅಂತಃಕರಣದಿಂದ ಕೆಲಸ ಮಾಡಿದ್ದೀನಿ. ಇಂಥ ಟೊಳ್ಳು ಬೆದರಿಕೆಗಳಿಗೆ ನಾನು ಎದುರೋನಲ್ಲ. ಚುನಾವಣೆ ಸಂದರ್ಭದಲ್ಲಿ ಇವತ್ತು ಹೇಳಿರೋಂಥದ್ದು ಕೇವಲ ಅವ್ರ ಚುನಾವಣೆಯಲ್ಲಿ ಅವ್ರ ಅಭ್ಯರ್ಥಿ ಗೆಲ್ಲಬೇಕು ಅನ್ನೋಂಥ ಒಂದು ಗಿಮ್ಮಿಕ್ ರಾಜಕಾರಣ ಇದೆ.